ನಮಸ್ಕಾರ. ನಾನು ಧನ್ಯ ಸಂಜಯ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸತ್ಯಕ್ಷೇತ್ರ ಅಷ್ಟೇ ಅಲ್ಲ, ಒಂದು ಪುಣ್ಯಕ್ಷೇತ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಸ್ಥಳ ಯಾವುದಪ್ಪ ಅಂದರೆ ಶ್ರೀ ಕಪ್ಪಡಿ ರಾಚಪ್ಪಾಜಿ ಕ್ಷೇತ್ರ. ಇದೆಲ್ಲಪ್ಪ ಇದೆ ಅಂದರೆ ಮೈಸೂರು ಡಿಸ್ಟಿಕ್ ಕೃಷ್ಣರಾಜನಗರ ತಾಲೂಕು ಹೆಬ್ಬಾಳು ಹೋಬಳಿಯಲ್ಲಿದೆ. ಈ ಹೆಬ್ಬಾಳಿಯಲ್ಲಿ ಸಿಗುತ್ತಪ್ಪ ಅಂದರೆ ಕೃಷ್ಣರಾಜನಗರದಿಂದ ಸಾಲಿಗ್ರಾಮಕ್ಕೆ ಹೋಗುವ ದಾರಿಯಲ್ಲಿದೆ. ಈ ಹೆಬ್ಬಾಳು ಟೌನಲ್ಲಿ ಒಂದು ದೊಡ್ಡ ಆರ್ಚ್ ಇದೆ. ಆ ಆರ್ಚ್ ಇಂದ ಒಂದು 4 ಕಿಲೋಮೀಟರ್ಸ್ ಒಳಗೆ ಹೋದರೆ ಈ ಕಾವೇರಿ ನದಿಯ ತಟದಲ್ಲಿ ಇದೆ ಶ್ರೀ ಕಪ್ಪಡಿ ಕ್ಷೇತ್ರ. ಈ ಕಪ್ಪಡಿ ಕ್ಷೇತ್ರ ಹೇಗಾಯ್ತಪ್ಪ ಅಂತ ತಿಳ್ಕೊಳ್ಳೋಕ್ಕೆ ನಾವು 15ನೇ ಶತಮಾನಕ್ಕೆ ಹೋಗಬೇಕಾಗುತ್ತೆ. 15ನೇ ಶತಮಾನದಲ್ಲಿ ಈಗಿನ ಮಂಡ್ಯ ಜಿಲ್ಲೆಯಲ್ಲಿರುವ ಬೋಪೇಗೌಡನಪುರ ಅನ್ನೋ ಊರಿನಲ್ಲಿ ಜಗಜ್ಯೋತಿ ಮಡ್ಡೇಸ್ವಾಮಿ ಅನ್ನೋ ಸಂತರು ಇರ್ತಾರೆ. ಅವರನ್ನು ದರೆಗೆ ದೊಡ್ಡವರು ಅಂತಲೂ ಕರಿತಾ ಇದ್ರು. ಅವರು ಆಗಿನ ಕಾಲದಲ್ಲಿ ಜನಪದ ಕಥೆಗಳ ಹೀರೋ ಕೂಡ ಆಗಿದ್ರು. ಈ ಜನಪದ ಕಥೆ ಕಾವ್ಯಗಳನ್ನು ಬರೆದು ಹಾಡ್ತಿದ್ದವರನ್ನು ನೀರ್ಗಾರರು ಅಂತಲೂ ಕರೀತಾರೆ. ಈ ಮಂಟೇಸ್ವಾಮಿ ಅವರಿಗೆ ರಾಜಪ್ಪಾಜಿ, ದೊಡ್ಡಮ್ಮ, ಚನ್ನಮ್ಮ, ಸಿದ್ದಪ್ಪಾಜಿ, ಚಿನ್ನಮ್ಮ ಅನ್ನೋ ಫಾಲೋವರ್ಸ್ ಇದ್ರು. ಬ್ರೀಫಾಗಿ ಹೇಳಬೇಕಂದ್ರೆ ಮಂಟೇಸ್ವಾಮಿ ಅವರು ಬೋಪೇಗೌಡನಪುರದಲ್ಲಿ ಕುರುಬ್ರು ದೊಡ್ಡಿಯವರ ಮನೆ ಅಂಗಳದಲ್ಲಿ ಐಕ್ಯ ಆಗೋಕ್ಕೆ ಮುಂಚೆ ತಮ್ಮ ಎಲ್ಲ ಶಿಷ್ಯಂದ್ರನ್ನ ಕರೆದು ಸಿದ್ದಪ್ಪಾಜಿ ಅವರಿಗೆ ಚಾಮರಾಜನಗರ ಜಿಲ್ಲೆಯ ಚಿಕ್ಕಲ್ಲೂರಿಗೆ ಹೋಗಿ ಎಂದು ಮತ್ತು ರಾಜಪ್ಪಾಜಿ, ದೊಡ್ಡಮ್ಮ, ಚೆನ್ನಮ್ಮ ಅವರಿಗೆ ಶ್ರೀ ಕಪ್ಪಡಿ ಕ್ಷೇತ್ರಕ್ಕೆ ಹೋಗಿ ನೆಲೆಸೆಂದು ಹೇಳಿದ್ರಂತೆ. ಗುರುಗಳ ಆದೇಶದಂತೆ ರಾಜಪ್ಪಾಜಿ, ದೊಡ್ಡಮ್ಮ, ಚಿನ್ನಮ್ಮ ಕಪ್ಪಡಿ ಕ್ಷೇತ್ರಕ್ಕೆ ನಡ್ಕೊಂಡು ಬರ್ತಿದ್ರಂತೆ. ಬೈ ದ ವೇ, ರಾಜಪ್ಪಾಜಿ ಮತ್ತು ದೊಡ್ಡಮ್ಮ ಗಂಡ ಹೆಂಡತಿಯರು. ಚೆನ್ನಮ್ಮ ರಾಜಪ್ಪಾಜಿ ಅವರ ತಂಗಿಯಾಗಿದ್ದರು. ಹೀಗೆ 3 ಜನ ನಡ್ಕೊಂಡು ಬರ್ತಾ ಇದ್ದಾಗ ದಾರಿ ಮಧ್ಯದಲ್ಲಿ ದೊಡ್ಡಮ್ಮ ಅವರಿಗೆ ಋತುಸ್ರಾವ ಆಯ್ತಂತೆ. ಹಾಗಾಗಿ ಅವರು ಜರ್ನಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ದೊಡ್ಡಮ್ಮ ಅವರನ್ನು ನೀವು ಇಲ್ಲೇ ಆಯ್ಕೆ ಆಗಿ ಅಂತ ರಾಜಪ್ಪಾಜಿ ದೊಡ್ಡಮ್ಮ ಅವರಿಗೆ ಋತುಸ್ರಾವ ಆಗಿ ಅವರು ನೆಲೆ ನಿಂತ ಸ್ಥಳವನ್ನು ಮುಟ್ಟನಹಳ್ಳಿ ತೋಪು ಅಂತ ಕರೀತಾರೆ. ರಾಜಪ್ಪಾಜಿ ಮತ್ತು ಚೆನ್ನಮ್ಮಾಜಿ ತಮ್ಮ ಜರ್ನಿನ ಮುಂದುವರಿಸಿ ಕಪ್ಪಡಿ ಕ್ಷೇತ್ರಕ್ಕೆ ಬಂದು ನೆಲೆಸ್ತಾರೆ. ಆಗಿನಿಂದ ಇಲ್ಲಿವರೆಗೂ ಸುಮಾರು ಜನರ ಕಷ್ಟನ ಪರಿಹಾರ ಕೊಡುತ್ತಾ ಇಲ್ಲೇ ನೆಲೆ ನಿಲ್ತಾರೆ. ಇದಾಗಿತ್ತು ಇದರ ಹಿಸ್ಟ್ರಿ. ಇನ್ನು ಇಲ್ಲಿ ನಡೆಯೋ ಜಾತ್ರೆ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಸುತ್ತಮುತ್ತಲಿನ ಹಲವಾರು ಊರುಗಳಿಂದ ಜನ ಬಂದು ಸೇವೆ ಮಾಡ್ತಾರೆ. ಮತ್ತು ಶಿವರಾತ್ರಿ ಹಬ್ಬದಿಂದ ಮತ್ತು ಅದು ಆದ ನಂತರ 1 ತಿಂಗಳು ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. ಸುಮಾರು ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ. ಹಲವಾರು ಭಕ್ತರು ಹರಕೆ ಮಾಡಿಕೊಂಡು ಇಲ್ಲಿ ಬಂದು ಅದನ್ನ ತೀರಿಸ್ತಾರೆ. ಮುಡಿ ಸೇವೆ, ಉರುಳು ಸೇವೆ ಅಷ್ಟೇ ಅಲ್ಲದೆ ನಾನಾ ಥರದ ಸೇವೆಗಳನ್ನು ಸಲ್ಲಿಸ್ತಾರೆ. ಜನ ಇಲ್ಲಿಗೆ ಬಂದು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಜಾತ್ರೆ ಟೈಮಲ್ಲಿ ಅನ್ನದಾಸೋಹ ಕೂಡ ಮಾಡ್ತಾರೆ. ಎಲ್ಲ ಭಕ್ತರು ಇಲ್ಲಿ ಊಟ ಕೂಡ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ರಾಜಪ್ಪಾಜಿ ಗದ್ದಿಗೆಗೆ ಮತ್ತು ಚೆನ್ನಮ್ಮಾಜಿ ಗದ್ದಿಗೆಗಳಿಗೆ ಅಂದರೆ ಅವರ ಐಕ್ಯವಾದ ಸ್ಥಳ ಇಲ್ಲಿಗೆ ಭಕ್ತರ ಹರಕೆ ಕಟ್ಕೊಂಡು ನಡ್ಕೊಳ್ತಾರೆ. ಚೆನ್ನಮ್ಮಾಜಿ ಗದ್ದಿಗೆಗೆ ಸೀರೆಗಳನ್ನು ಅರ್ಪಿಸುತ್ತಾರೆ. ಇಲ್ಲಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಏನಪ್ಪ ಅಂದರೆ ಉರಿ ಗದ್ದಿಗೆಗೆ ಇಲ್ಲಿ ಯಾವುದೇ ಸುಳ್ಳು ನಡೆಯಿಲ್ಲ. ಕತೆಗಳ ಪ್ರಕಾರ ಈ ಉರಿ ಗದ್ದಿಗೆ ಮೇಲೆ ಅಕ್ಕಿ ಹಾಕಿದರೆ ಪುರಿ ಆಗ್ತಿದ್ವಂತೆ. ಅದಕ್ಕೆ ಇಲ್ಲಿ ಆಣೆ ಪ್ರಮಾಣಗಳು ನಡೀತವೆ. ಇನ್ನು ಇಲ್ಲಿಯ ವಾತಾವರಣ ತುಂಬ ಚೆನ್ನಾಗಿದೆ. ಸ್ವಚ್ಛವಾಗಿ ಹರಿಯುತ್ತಿರುವ ಕಾವೇರಿ ನದಿ, ಸುತ್ತ ಹಸಿರಿನಿಂದ ಕೂಡಿರುವ ಮರಗಳು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಮಳೆ ಆದರೆ ನೀರು ಬಂದು ದೇವಸ್ಥಾನ ಮುಳುಗೋಗುತ್ತೆ. ಆಗ ಮಾತ್ರ ಇಲ್ಲಿ ಬರೋಕ್ಕಾಗಲ್ಲ. ಅದು ಬಿಟ್ಟು ಜಾತ್ರೆ ಟೈಮಲ್ಲಿ ಇರೋ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮಠದವರು ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿರ್ತಾರೆ. ಇಲ್ಲಿ ಸೆಕ್ಯೂರಿಟಿ ಜವಾಬ್ದಾರಿ ನಮ್ಮ ಪೊಲೀಸ್ನವರದು. ಅವರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ಅಷ್ಟೇ ಅಲ್ಲದೆ ಇಲ್ಲಿ ಬಾಯಿ ಚಪ್ಪರೆ ಸೌಟೆ, ಪೂರಿ, ಖಾರ, ಜಿಲೇಬಿ, ಬತಾಸು, ಸಕ್ಕರೆ, ಮಿಠಾಯಿ ಹಬ್ಬ ಹೇಳೋಕ್ಕಾಗ್ತಾಯಿಲ್ಲ. ಬಾಯಿ ತುಂಬ ನೀರು. ನಾನು ನನ್ನ ಫ್ಯಾಮಿಲಿ ಈ ಜಾತ್ರೆ ನೋಡೋಕೆ ಹೋಗಿ ಒಂದು ಒಳ್ಳೆ ಸ್ಪಿರಿಚುವಲ್ ಜರ್ನಿಲಿ ಒಂದು ಪಾರ್ಟ್ ಆಗಿದ್ದು. ಇದಾಗಿತ್ತು ನಮ್ಮ ಕಪ್ಪಡಿ ಕ್ಷೇತ್ರದ ಬಗ್ಗೆ ಒಂದು ಸ್ಮಾಲ್ ಇನ್ಫೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.